ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಮುಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ. ಸುಂದ್ರಿ, ನಾನು ನೀನು ದೇವ್ರ ಮನೆ ಸ್ವಚ್ಛ ಮಾಡೋಣ. ಪೂಜಾ, ನೀನು ಕಬೋರ್ಡೆಲ್ಲ ಕ್ಲೀನ್ ಮಾಡಿ ಬಟ್ಟೆ ಎಲ್ಲ ಕೊಡವಿ ಮಡ್ಚಿಡು. ಗುಂಡ, ತನ್ವಿ, ನೀವು ಮನೆ ಸುತ್ತ ಎಲ್ಲ ಕ್ಲೀನ್ ಮಾಡಬೇಕು. ಕಸ ಕಡ್ಡಿ ಎಲ್ಲ ತೆಗೆದು ಸುಟ್ಬಿಡ್ಬೇಕು. ನಾನು ಬಂದು ನೋಡಿದೆ ಒಂದಿಷ್ಟು ಕಸ ಇರಬಾರ್ದು. ಗುಂಡ, ಆಯ್ತಜ್ಜಿ, ನೀವು ಬಂದು ಹುಡ್ಕಿದ್ರು ಒಂದು ಕಡ್ಡಿ ಕಸ ಸಿಗಬಾರ್ದು. ಆ ಥರ ಕ್ಲೀನ್ ಮಾಡ್ತೀವಿ. ಕ್ಲೀನ್ ಮಾಡೋಣ ತನ್ವಿ. ಸುನಂದಕ್ಕ, ನೆನ್ನೆ ಮೊನ್ನೆಲ್ಲ ಜಡೆ ಹಾಕೊಂಡು ಹೋಗ್ತಿದ್ದಿದ್ದು ಹುಡುಗಿ ಇವತ್ತು ಎಷ್ಟು ಬೇಗ ಮದುವೆ ಆಗ್ತಿದ್ದಾಳೆ ಅನ್ನೋದ್ರೆ ನಂಬಕ್ಕೆ ಆಗ್ತಿಲ್ಲ ಅಲ್ವ. ಅಯ್ಯೋ, ನಾನು ಅದೇ ಅನ್ಕೊಂಡಿದ್ದೆ. ಇವಳು ಕಾಲೇಜ್ಗೂ ಸರಿಯಾಗಿ ಹೋಗ್ತಾ ಇರಲಿಲ್ಲ, ಏನು ಮಾಡ್ತಾಳೋ ಏನೋ ಅಂತ. ದೇವ್ರ ದಯದಿಂದ ಎಲ್ಲ ಒಳ್ಳೇದಾಗ್ತಿದೆ. ಸುನಂದಕ್ಕ, ಹೆಂಗೋ ತುಂಬ ಒಳ್ಳೆ ಮನೆಗೆ ಪೂಜೆನ ಮದುವೆ ಮಾಡ್ಕೊಡ್ತಾ ಇದ್ದೀರಾ ಬಿಡಿ. ಪೂಜೆನ ಹುಡುಗನ್ ನೋಡಿದ್ರೆ ಅಷ್ಟು ದುಡ್ಡು ಆಸ್ತಿ ಇದೆ ಅಂತ ಅನ್ಸೋದೇ ಇಲ್ಲ, ಅಷ್ಟು ಸಿಂಪಲ್ ಆಗಿದ್ದಾನೆ. ಕುಸುಮ, ಮತ್ತೆ ಹುಡುಗನ್ ಹುಡುಕಿದ್ಯಾರು? ಈ ಕುಸುಮ ಅಂತ ಇಂಥ ಹುಡುಗನ್ ಹುಡುಕ್ಬಿಡ್ತಾಳ. ಆ ಕುಸುಮಕ್ಕ ಪೂಜನ್ ಕಾಲ್ ಗೇಟಾಗಿತ್ತಲ್ಲ, ಅವತ್ತೇ ನೋಡಿದ್ವಿ ಹುಡುಗ ಎಂತ ಒಳ್ಳೆ ಹುಡುಗ ಅಂತ. ಸುನಂದ, ಕಳ್ಸ ಕೂರಿಸ್ಲೇಬೇಕು. ಸುಂದ್ರಿ, ಆಯ್ತಾ ತೊಳೆದಿದ್ದು, ಬೇಗ ಬಾರೆ. ಪೂಜಾ, ನೋಡಲ್ಲಿ ಬೀರ್ಬಾಗ್ಲು ಹೇಗೆ ಹಾರೊಡ್ದಿದೆ ನೋಡು. ಯಾರು ಮುಚ್ಚುತ್ತಾರೆ? ನಿನ್ನ ಮದುವೆ ಆಗೋ ಹುಡುಗ ಮುಚ್ಚುತ್ತಾನ? ನಗದ್ ನೋಡು. ಹಬ್ಬ, ಎಲ್ಲ ಕೆಲಸ ಮುಗೀತು. ಆದರೂ ಸುನಂದಕ್ಕ, ಪೂಜಾ ಅಂತ ಹುಡುಗನ ಪಡೆಯೋದಕ್ಕೆ ಪುಣ್ಯ ಮಾಡಿದಾಳೆ ಅಂತೀನಿ. ಓಹೋ, ನಮ್ಮ ಪೂಜಾ ದೇವಿ ನೋಡ್ರಪ್ಪ, ನಾಚಿ ನೀರಾಗ್ತಾ ಇದ್ದಾಳೆ. ಟೊಮೆಟೊ ಥರ ಆಗ್ತಾ ಇದ್ದಾಳೆ. ಸರಿ ಸುನಂದಕ್ಕ, ಬಂದಿರೋ ಕೆಲಸ ಮುಗೀತು, ನಾವೇನು ಹೊರಡ್ತೀವಿ. ರಮೇಶ್ ಅಣ್ಣನ ಹತ್ರ ಬಟ್ಟೆ ಹೊಲಿಯೋಕೆ ಕೊಟ್ಟಿದ್ದೆ ಪೂಜನ್ ಮದುವೆಗೇನೆ, ಈಸ್ಕೊಂಬರಕ್ಕೆ ಹೋಗ್ಬೇಕು. ಹೌದಾ, ಒಂದು ನಿಮಿಷ ಇರು, ಬಂದೆ. ಈ ಲಗ್ನ ಪತ್ರಿಕೆನ ಸುಮತಿ ಮತ್ತು ರಮೇಶನ್ ಕೊಟ್ಬಿಡು ಆಯ್ತಾ, ನನಗೆ ಬರೀಕ್ ಸಮಯ ಇಲ್ಲ. ಸರಿ ಅಕ್ಕ, ಆಯಿತು, ನಾವೇನು ಹೊರಡ್ತೀವಿ. ಅಜ್ಜಿ, ಕಸ ಎಲ್ಲ ಕ್ಲೀನ್ ಆಯಿತು, ಫುಲ್ ಕ್ಲೀನ್. ಸೂಪರ್ ಕಣ ಗುಂಡಣ್ಣ. ಚಿಕ್ಕಿ, ಇದು ನಿಮಗೆ ಮೋಸ ಅನ್ನಿಸ್ಲಿಲ್ವಾ? ನಾನು ಕೆಲಸ ಮಾಡಿದೆ, ಗುಂಡುಗೆ ಮಾತ್ರ ವೆರಿ ಗುಡ್ ಹೇಳಿದ್ರಿ. ತನ್ವಿ, ನೀನು ಯಾವಾಗಲೂ ಗುಡ್ ಗರ್ಲ್ ಅಲ್ವಾ, ನಿನ್ಗೇನು ಹೇಳೋದು ಬೇಕಾಗಿಲ್ಲ. ಸರಿ, ನೀವಿಬ್ರು ಈ ವಿಷಯಕ್ಕೆ ಜಗಳ ಆಡೋದು ಬೇಡ, ನಡೀರಿ, ಕೈ ತೊಳಸ್ತೀನಿ. ಅಪ್ಪ, ಆಯ್ತಾ ಲಗ್ನ ಪತ್ರಿಕೆ ಕೊಟ್ಟಿದ್ದು? ಏನಾದರೂ ಸಮಸ್ಯೆನಾ? ಏನಿಲ್ಲಮ್ಮ, ಆದರೆ ಮದುವೆ ಮಾಡ್ತೀರಾ, ಹಾಲು ಕಾಸ್ಟ್ಲಿ ಅಲ್ವಾ? ನಮ್ಮ ಸುಮನಕ್ಕ ಇದ್ದಾರಲ್ಲ, ಅವ್ರ ಅಕ್ಕನ ಮಗಳು ಮದುವೆ ಅಲ್ಲೇ ಮಾಡಿದ್ದು. ಅಲ್ಲ, ಮತ್ತೆ ಇಲ್ಲಿ ಅಮ್ಮ, ನೀನು ನೋಡಿದ್ರೆ ಹಾಲು ಅಂತ ಇದೆಯಾ, ಇಲ್ಲಿ ನೋಡಿದ್ರೆ ಬೇರೆ ಹಾಲು ಹೆಸರಿದೆ. ಮದುವೆ ಜಾಗ ಚೇಂಜ್ ಆಗಿದೆಯಾ? ಏನು ಹೇಳ್ತಿದ್ದೀರಪ್ಪ? ಹೌದಮ್ಮ, ಒಂದ್ಸರಿ ಕಾಳು ತೆಗ್ದು ನೋಡು. ಇರಿ, ನಾನು ಹೋಗೊಂದ್ಸರಿ ಚೆಕ್ ಮಾಡ್ತೀನಿ. ಅಮ್ಮ ಅಂತ ಭಾಗ್ಯ ಬರ್ತಾಳೆ. ಮದುವೆ ಇನ್ವಿಟೇಷನ್ ಪ್ರಿಂಟ್ ಆಗಿ ಬಂತಲ್ಲ, ಎಲ್ಲಿ ಅದು? ಒಳಗಿಟ್ಟಿದ್ದೀನಿ. ಯಾಕೆ? ಪೂಜಾ, ಯಾಕಕ್ಕ ಅಷ್ಟು ಗಾಬರಿಯಿಂದ ಕಾಳು ನೋಡ್ತಾ ಇದೆಯಾ? ಏನಾದರೂ ಪ್ರಿಂಟಿಂಗ್ ಏನಾದರೂ ಮಿಸ್ಟೇಕ್ ಆಗಿದೆಯಾ? ಮದುವೆ ಚೌಟ್ರಿ ಹೆಸರು ಚೇಂಜ್ ಆಗಿದೆ. ಭಾಗ್ಯ, ಏನು ಹೇಳ್ತಿದ್ಯಮ್ಮ? ನಿಮ್ಮ ಮಾವನವರು ಮತ್ತೆ ನಿಮ್ಮ ಅಪ್ಪ ಕಾರ್ಡ್ ಹಂಚೋದಿಕ್ಕೆ ಹೋಗಿದ್ದಾರೆ. ಗೊತ್ತಿಲ್ಲ ಅತ್ತೆ, ಅಪ್ಪ ಇವಾಗ ಫೋನ್ ಮಾಡಿ ಹೇಳ್ದಾಗೆ ನನಗೂ ಗೊತ್ತಾಗಿದ್ದು. ಅಕ್ಕ, ಅದು ಹೇಗಕ್ಕ ಚೇಂಜ್ ಆಗಕ್ಕೆ ಸಾಧ್ಯ? ಗೊತ್ತಿಲ್ಲ ಪೂಜಾ, ಆದರೆ ಇಲ್ಲಿ ಪ್ರಿಂಟ್ ಆಗಿರೋ ಜಾಗ ತುಂಬ ದೊಡ್ಡದು ಕಣೆ, ತುಂಬ ದುಡ್ಡು ಖರ್ಚಾಗುತ್ತೆ. ಭಾಗ್ಯ, ನೀನು ಪ್ರಿಂಟಿಗೆ ಕೊಡೋಕ್ಕೂ ಮುಂಚೆ ಸರಿಯಾಗಿ ನೋಡಿಲ್ವಾ? ನೋಡಿದ್ದೆ ಅತ್ತೆ, ಎರಡೆರಡು ಸರಿ ನೋಡಿದ್ದೆ. ಪ್ರಿಂಟ್ ಮಾಡಿಸೋದಕ್ಕೂ ಮುಂಚೆ ಮಾವಂಗೂ ತೋರಿಸಿದ್ದೆ. ಭಾಗ್ಯ, ನೀನು ತಪ್ಪು ಮಾಡಿಲ್ಲ ಅಂತ ಗೊತ್ತು ತಾನೇ, ತಲೆ ಕೆಡಿಸ್ಕೊಂಬೇಡ. ಆ ಪ್ರಿಂಟ್ ಮಾಡಿರೋ ನಂಬರ್ ಇದೆಯಾ ನಿನ್ನ ಹತ್ರ? ಫೋನ್ ಮಾಡಿ ತರಟೆಗೆ ತಗೋ ಅವನಿಗೆ. ಅದ್ಯಾಕೆ ತಪ್ಪು ಮಾಡ್ದ ಅಂತ ನಾನು ನೋಡೇ ಬಿಡ್ತೀನಿ. ಸ್ಪೀಕರ್ ಸಾಕು. ಹಲೋ, ಹೇಳಿ ಮೇಡಮ್, ಏನಾದರೂ ಸಮಸ್ಯೆನಾ? ಹುಡುಗನ ಕಡೆಲ್ಲರಿಗೂ ಕಾಳು ತಲುಪಿಸಿದ್ದೀವಿ. ಅಲ್ಲ ಸರ್, ಹುಡುಗನ ಕಡೆಲ್ಲರೂ ತಗೊಂಡೋದ್ರಾಗ್ಲೇ. ಹೌದು ಮೇಡಮ್, ಏನಾದರೂ ಸಮಸ್ಯೆನಾ? ಅಲ್ಲ ಸರ್, ಪ್ರಿಂಟ್ ಮಾಡೋವಾಗ ಏನು ಕೊಟ್ಟಿದ್ದೀವೋ ಅದನ್ನ ನೋಡ್ಕೊಂಡು ಪ್ರಿಂಟ್ ಮಾಡ್ಬೇಕು ತಾನೇ. ಎಲ್ಲ ತಪ್ಪು ಪ್ರಿಂಟ್ ಮಾಡಿದ್ದೀರಾ. ತಪ್ಪಾಗಿದ್ಯಾ? ಚಾನ್ಸೇ ಇಲ್ಲ ಮೇಡಮ್, ನೀವು ನನಗೇನು ಬರೆದು ಕೊಟ್ಟಿದ್ರೋ ಅದನ್ನೇ ಪ್ರಿಂಟ್ ಮಾಡಿದ್ದೀನಿ. ಒಂದು ವೇಳೆ ತಪ್ಪಾಗಿದ್ರೆ ನೀವೇ ತಪ್ಪಾಗಿ ಬರೆದು ಕೊಟ್ಟಿರ್ತೀರಾ ಮೇಡಮ್. ಅಲ್ಲ ಕಣಯ್ಯ, ನೀಯತ್ತ ಕೆಲಸ ಮಾಡಕ್ ಬರಲಿಲ್ಲ ಅಂದರೆ ಯಾಕೆ ಕೆಲಸ ಮಾಡ್ತೀಯಾ? ನಿಮ್ಮಂಥವ್ರಿಗೆಲ್ಲ. ಹಲೋ ಮೇಡಮ್, ಒಂದು ನಿಮಿಷ. ಅಷ್ಟಕ್ಕೂ ಇವಾಗ ಏನು ತಪ್ಪಾಗಿದೆ ಅಂತ ಅಷ್ಟೆಲ್ಲ ಮಾತಾಡ್ತಾ ಇದ್ದೀರಾ? ಅಲ್ಲ ಕಣಯ್ಯ, ಚೆನ್ನಾಗಿ ಕೇಳಿದೆ ನೀನು. ನಾವು ಮದುವೆ ಮಾಡೋಕ್ಕೆ ಜಾಗ ಫಿಕ್ಸ್ ಮಾಡಿರೋದೇ ಬೇರೆ, ನೀನು ಪ್ರಿಂಟ್ ಮಾಡಿರೋದೇ ಬೇರೆ. ನೀವು ಆ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ? ಅದನ್ನ ನಾನಾಗೆ ಚೇಂಜ್ ಮಾಡಿರ್ಲಿಲ್ಲ ಮೇಡಮ್. ನೀನು ಚೇಂಜ್ ಮಾಡಲಿಲ್ಲ ಅಂದರೆ ಇನ್ಯಾರೋ ನಿಮ್ಮ ತಾತ ಬಂದು ಚೇಂಜ್ ಮಾಡೋದನ್ನ? ಕಾಮತ್ ಸರ್ ಮನೆಯಿಂದ ಫೋನ್ ಬಂದಿತ್ತು, ಅವ್ರು ಹೇಳಿದ್ದಕ್ಕೆ ಚೇಂಜ್ ಮಾಡಿದ್ದು. ಭಾಗ್ಯ, ಕಾಮತ್ ಸರ್ ಮನೆಯಿಂದ ಫೋನ್ ಮಾಡಿದ್ರ? ಯಾರು ಮಾಡಿದ್ರು ಫೋನು? ಕನಿಕಾ ಮೇಡಮ್ ಫೋನ್ ಮಾಡಿದ್ರು. ಏನು, ಕನಿಕಾ ಹೇಳಿದ್ದ? ಹೌದು, ಅವ್ರು ಹೇಳಿದ್ದಕ್ಕೆ ಚೇಂಜ್ ಮಾಡಿದೆ. ಏನು ಹೇಳ್ಬೇಕೋ ಅವ್ರಿಗೆ ಹೇಳಿ, ಸುಮ್ಮನೆ ನನಗೆ ಫೋನ್ ಮಾಡಿ ಕೂಗಾಡಿ ಏನು ಯೂಸ್ ಇಲ್ಲ. ಪೂಜಾ, ಅಲ್ಲ ಅಕ್ಕ, ಅವಳಿಗೇನಾಗಿದೆ? ಈ ಕನಿಕಾ ಬೇಕು ಅಂತಾನೆ ಮಾಡ್ತಿದ್ದಾಳೆ. ಭಾಗ್ಯ, ಇದನ್ನ ಇಲ್ಲಿಗೆ ಬಿಟ್ರೆ ಸರಿ ಹೋಗಲ್ಲ. ಆ ಕನಿಕನ್ ಗ್ರಾಚಾರ ಬಿಡಿಸ್ತೀನಿ, ನಡಿ ನೀನು ತಗೋ ಬ್ಯಾಗು. ಏನೇ ಬಂದಿರೋದು ನೀನು ದೊಡ್ಡ ರೋಗ? ಬಂದಿದ ತಕ್ಷಣ ಶುರುವಾಯ್ತಾ? ಬೈಬೇಕು ಅಂತ ಡಿಸೈಡ್ ಆಗಿದ್ದೀರಾ? ಯಾರನ್ನಾದ್ರೂ ಬೈಲಿಲ್ಲ ಅಂದ್ರೆ ನಿಮಗೆ ಸಮಾಧಾನ ಆಗೋದಿಲ್ಲ ಅಲ್ವಾ? ಇವತ್ತು ನನ್ನ ಸರ್ದಿ, ಸ್ಟಾರ್ಟ್ ಮಾಡ್ಕೊಳ್ಳಿ. ಫಸ್ಟ್ ಪ್ಲೀಸ್ ರೀಸನ್ ಹೇಳಿ, ಆಮೇಲಿಂದ ಏನ್ ಬೇಕಾದ್ರೂ ಬೈಕೊಡಿ. ನಿನಗೆ ಯಾರೇ ಹೇಳಿದ್ದು ಮದುವೆ ಹಾಲ್ನ ಬದಲಾಯಿಸೋದಿಕ್ಕೆ? ನಾವೊಂದು ಜಾಗ ಅಂತ ನಿಗದಿ ಮಾಡಿದ್ವಿ ತಾನೇ, ಅದನ್ನ ಯಾಕೆ ಬದಲಾಯಿಸ್ತೆ ನೀನು? ಯಾಕೆ ಬದಲಾಯಿಸ್ತೆ ಅಂದ್ರೆ, ನೀವು ಅದ್ಯಾವುದೋ ಆಳ ಕೊಂಪೆನಲ್ಲಿ ಮದುವೆ ಮಾಡ್ತೀವಿ ಅಂತ ಹೇಳಿದ್ರಿ. ಅದಕ್ಕೆ ಸುಮ್ಮನೆ ತಲೆ ಆಡಿಸ್ಕೊಂಡು ಕೂರೋಕ್ಕಾಗುತ್ತಾ? ನೋಡಿ, ಮದುವೆ ನಾನು ಹೇಳಿರೋ ಜಾಗದಲ್ಲೇ ಆಗುತ್ತೆ. ಭಾಗ್ಯ, ಇದ್ದಕ್ಕಿದ್ದಾಗೆ ನೀನು ಹೇಳಿರೋ ಜಾಗದಲ್ಲಿ ಮದುವೆ ಆಗಬೇಕು ಅಂತ ಚೇಂಜ್ ಮಾಡಿಬಿಟ್ರೆ
ಈಗ ನಾವೇನು ಮಾಡಬೇಕು? ಕನಿಕಾ, ನೀವೇನು ಮಾಡಬೇಕು ಅಂದರೆ ಮದುವೆ ಮಾಡಬೇಕು ಅಷ್ಟೇ. ಪೂಜಾ, ಕನಿಕಾ, ನೀನು ಹೇಳ್ದಂಗೆಲ್ಲ ಇಲ್ಲಿ ಕುಣಿಯೋಕ್ಕಾಗಲ್ಲ. ಮದುವೆ ಅಂದ್ರೇನು ಆಟ ಅನ್ಕೊಂಡಿದ್ಯಾ? ಎಲ್ಲದನ್ನು ಪ್ಲಾನ್ ಮಾಡಿ ಮಾಡಬೇಕು. ಸುಮ್ಮನೆ ನಿನ್ನ ಮನ್ಸಿಗೆ ಬಂದಾಗ ಮಾಡೋದಲ್ಲ. ಇದ್ದಕ್ಕಿದ್ದಾಗೆ ನಮ್ಗೆ ಆ ಹಾಲು ಬೇಡ, ಯಾವುದೋ ಬೇರೆ ಹಾಲು ಬೇಕು ಅಂದರೆ ನಮ್ಗೇನು ದುಡ್ಡು ಮೇಲಿಂದ ಉದುರುತ್ತಾ? ಕನಿಕಾ, ಪೂಜಾ ಹೇಳಿದ್ದು ಸರಿಯಾಗೇ ಇದೆ. ಬಜ್ಜಾಗ್ತಲ್ಲಿ ಲೈಫ್ ಲೀಡ್ ಮಾಡೋರು ಅವರು. ಇದ್ದಕ್ಕಿದ್ದಾಗೆ ಈಗ ಚೇಂಜ್ ಮಾಡಿಬಿಟ್ರೆ ಅವ್ರಿಗೆ ಕಷ್ಟ ಆಗಲ್ವಾ? ಪಾಪ, ಒಂದು ತಿಂಗಳು ರೇಷನ್ನೇ ಅವರು ಪ್ಲಾನ್ ಮಾಡ್ತಿರ್ತಾರೆ. ಆಗಿರ್ಬೇಕಾದ್ರೆ ಈಗ ಮಾಡಿದ್ರೆ ಹೇಗೆ ಕನಿಕಾ? ಭಾಗ್ಯ, ನೋಡು, ಮಿಸ್ಟೇಕ್ ಆಗಿರೋದು ನಮ್ಮ ಮನೆಯವ್ರ ಕಡೆಯಿಂದ. ಆ ಮಿಸ್ಟೇಕ್ನ ನಾನು ಸರಿ ಮಾಡ್ತೀನಿ. ಸೊ ಎಲ್ಲ ಮದುವೆ ಖರ್ಚನ್ನ ನಾನೇ ನೋಡ್ಕೊತೀನಿ. ಏನು ಗೊತ್ತಾ ಭಾಗ್ಯ, ತುಂಬ ದೊಡ್ಡ ದೊಡ್ಡ ಗೆಸ್ಟ್ ಎಲ್ಲ ಬರ್ತಾ ಇದ್ದಾರೆ. ಕಾಮತ್ ಮನೆ ಮದುವೆ ಅಂದರೆ ಎಕ್ಸ್ಪೆಕ್ಟೇಷನ್ ತುಂಬ ಜಾಸ್ತಿನೇ ಇರುತ್ತೆ. ಡೆಕೋರೇಷನ್ ವಿಷಯದಲ್ಲಿ, ಊಟದ ವಿಷಯದಲ್ಲಿ ಎಲ್ಲನೂ ತುಂಬಾ ಹೈ ಕ್ವಾಲಿಟಿ ಎಕ್ಸ್ಪೆಕ್ಟ್ ಮಾಡ್ತಾರೆ. ನಿಮಗೆ ಅದನ್ನೆಲ್ಲ ಮಾಡೋದಕ್ಕೆ ಸೊ ಖರ್ಚೆಲ್ಲ ನಾವೇ ನೋಡ್ಕೊತೀವಿ. ಆದಿ ಬ್ರೋ, ಅವ್ರ ತಮ್ಮನ ಮದುವೆ ವಿಚಾರದಲ್ಲಿ ಏನೋ ಸಮಸ್ಯೆ ಆಗಿದೆ. ಏನಾಯ್ತೋ ಏನೋ, ನಾನೇ ಫೋನ್ ಮಾಡಿ ಚೆಕ್ ಮಾಡ್ತೀನಿ. ಏನು ಬ್ರದರ್, ನನ್ನ ನೆನ್ಪಿಸ್ಕೊಂಡ್ಬಿಟ್ಟಿದ್ದೀರಾ? ಏನು ಇಲ್ಲ ಬ್ರದರ್, ಅದೇನೋ ಸಮಸ್ಯೆ ಆಗಿದೆ ಅಂತ ಹೋದ್ರಲ್ಲ, ಏನಾದರೂ ಎಲ್ಪ್ ಬೇಕಿತ್ತೇನೋ ಅಂತ ಚೆಕ್ ಮಾಡೋಣ ಅಂತ ಕಾಲ್ ಮಾಡಿದೆ. ಇಲ್ಲ ಬ್ರದರ್, ಐ ಆಮ್ ಟೋಟ್ಲಿ ಕನ್ಫ್ಯೂಸ್. ಇಲ್ಲ, ಯಾಕೆ, ಏನಾಯ್ತು? ನಾನು ಅವ್ರ ಫ್ಯಾಮಿಲಿ ಬಗ್ಗೆ ಏನೋ ಅನ್ಕೊಂಡಿದ್ದೆ, ಬಟ್ ಅವ್ರು ಆ ಥರ ಅಲ್ಲ. ನಾನೇ ಅವ್ರನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೆ ಅಂತ ಅನಿಸ್ತಾ ಇದೆ. ತಾಂಡ ವಾಟ್ ಅಂತ ನಗ್ತಾ, ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿರೋದಕ್ಕೆ ಸಾಧ್ಯನೇ ಇಲ್ಲ. ನೀವು ಕರೆಕ್ಟಾಗಿ ಯೋಚನೆ ಮಾಡಿರ್ತೀರಾ. ಬೇಕಾದ್ರೆ ಇನ್ನೊಂದು ಸ್ವಲ್ಪ ಟೈಮ್ ತಗೊಳ್ಳಿ, ಯೋಚನೆ ಮಾಡಿ. ಎಸ್ ಬ್ರದರ್, ನನಗೆ ಇನ್ನೊಂದು ಸ್ವಲ್ಪ ಟೈಮ್ ಬೇಕಾಗ್ಬೋದು. ಸರಿ, ನಾನು ಬೇರೆ ಕಾಲಲ್ಲಿ ಮಾತಾಡ್ತಾ ಇದ್ದೆ. ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ. ನಾನು ಅಂದ್ಕೊಂಡಿರೋದೇ ಒಂದು, ಇಲ್ಲಿ ಆಗ್ತಿರೋದೇ ಇನ್ನೊಂದು. ಆದಿ, ಏನೋ ಆದಿ, ಗೊಂದಲದಲ್ಲಿದ್ದೀಯಾ? ಭಾಗ್ಯನ ವಿಷಯಕ್ಕ? ಅಪ್ಪ, ಅದು ನೋಡಾದಿ, ನೀನು ಅವ್ರ ಫ್ಯಾಮಿಲಿ ಬಗ್ಗೆ ಇಮ್ಯಾಜಿನಲ್ಲಿ ಬದುಕ್ತಾ ಇದೆಯಾ. ಅದರಿಂದ ಆಚೆ ಬಾ. ನೀನು ತಿಳ್ಕೊಂಡಿರೋದು ತಪ್ಪು ಅಂತ ಅರ್ಥ ಮಾಡ್ಕೊಳೋದಕ್ಕೆ ನಿನ್ನ ಕಣ್ಮುಂದೆನೇ ಬೇಕಾದಷ್ಟು ಎಕ್ಸಾಂಪಲ್ ಬಂದಿದ್ದಾವೆ. ಆದರೂ ನೀನು ನಂಬ್ತಾ ಇಲ್ಲ ಅಂದರೆ ನಾನೇನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. ಆದರೆ ಒಂದಂತೂ ನಿಜ, ಈ ಮದುವೆ ಆಗೋದ್ರೊಳಗೆ ನಿನಗೆ ಅವ್ರ ಬಗ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನಿನ್ಗೆ ಅರ್ಥ ಆದರೂ ಆಗದೆ ಇದ್ರೂ ಈ ಮದುವೆ ನಡೆಯುತ್ತೆ. ನಾಳೆ ಮೀಟಿಂಗ್ ಬಗ್ಗೆ ಒಂದು ಫೈಲ್ ಇತ್ತಲ್ಲ, ಅದನ್ನ ತಗೊಂಡು ರೂಮಿಗೆ ಬಾ. ಭಾಗ್ಯ, ಅದು ಹೇಗಾಗುತ್ತೆ ಮೇಡಮ್? ಲೆಕ್ಕದ ಪ್ರಕಾರ ಹುಡುಗಿ ಮನೆ ಕಡೆನವರೇ ಮದುವೆ ನಡೆಸ್ಕೊಡ್ಬೇಕಲ್ವಾ? ಅದೇ ತಾನೇ ಸಂಪ್ರದಾಯ. ಭಾಗ್ಯ, ನನಗೆ ಗೊತ್ತು ಅದೇ ಸಂಪ್ರದಾಯ ಅಂತ. ಆದರೆ ಅದನ್ನೇ ನೋಡ್ಕೊಂಡು ಇವಾಗ ಕೂತ್ಕೊಳ್ಳೋದಿಕ್ಕೆ ಆಗೋದಿಲ್ವಲ್ಲ. ಮದುವೆಗೆ ಬಂದಿರೋರು ನಿನ್ನ ಡೆಕೋರೇಷನ್ನು ಊಟನೆಲ್ಲ ನೋಡಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡಿಸ್ಬೋದಿತ್ತಪ್ಪ. ಸ್ವಲ್ಪ ಸ್ಟ್ಯಾಂಡರ್ಡ್ ಬೇಕಾಗಿತ್ತು ಅಂತ ಹೇಳ್ಬಿಟ್ರೆ ನಿನಗೆ ಕೆಟ್ಟ ಹೆಸರಲ್ವಾ? ಆ ಕೆಟ್ಟ ಹೆಸರು ನಿನಗೆ ಬೇಕಾ ಭಾಗ್ಯ? ಅಯ್ಯೋ ಇಲ್ಲ ಮೇಡಮ್, ನಾನು ತುಂಬಾ ಚೆನ್ನಾಗಿ ನಡೆಸ್ಕೊಡ್ತೀನಿ. ಭಾಗ್ಯ, ನನಗೆ ತುಂಬಾ ಚೆನ್ನಾಗಿ ಗೊತ್ತು ನೀನು ಎಲ್ಲನೂ ಸಂಭಾಳಿಸ್ತೀಯಾ ಅಂತ. ಬಟ್ ನೀನೊಂದಿನ ಸಂಭ್ರಮಕ್ಕೋಸ್ಕರ ನಿನ್ನ ಜೀವನ ಪೂರ್ತಿ ಒದ್ದಾಡೋದು ನನಗಿಷ್ಟ ಇಲ್ಲ. ಅಲ್ಲ ಮೇಡಮ್, ಹೌದು, ನೀವು ಸರಿಯಾಗಿ ಹೇಳಿದ್ದೀರಾ. ಅಯ್ಯೋ ಭಾಗ್ಯ, ಅವ್ರು ಹೇಳ್ದಾಗೆ ಅವ್ರು ನಡೆಸ್ತಾರೆ ಬಿಡು. ಅಮ್ಮ, ಏನು ಹೇಳ್ತಿದ್ಯಾ? ಪೂಜನ ಅಕ್ಕನಾಗಿ ತಂಗಿ ಮದುವೆನ ನಾನೇ ನಡೆಸ್ಕೊಡ್ತೀನಿ. ನಾನೇ ನಡೆಸ್ಕೊಡ್ಬೇಕು. ಆ ಜವಾಬ್ದಾರಿ ನಂದು. ಜವಾಬ್ದಾರಿಗಿಂತ ಹೆಚ್ಚಾಗಿ ನನ್ನ ಕನ್ಸಮ್ಮ ಅದು. ನೋಡು ಭಾಗ್ಯ, ಇದೆಲ್ಲ ಬಾಯಲ್ಲಿ ಹೇಳೋದು ಸುಲಭ. ಬೀಗ್ರು ಹೇಳ್ದಂಗೆ ಮದುವೆಗೆ ಅಂತ ಸಾಲ ಮಾಡ್ಕೊಂಡು ಒದ್ದಾಡೋದು ಕಷ್ಟ ಕಣೆ. ಅಮ್ಮ, ಆ ಥರ ಎಲ್ಲ ಆಗಲ್ಲ. ಅದೆಷ್ಟೇ ಖರ್ಚಾದರೂ ಪರವಾಗಿಲ್ಲ, ಅದೆಷ್ಟೇ ಕಷ್ಟ ಆದರೂ ಪರವಾಗಿಲ್ಲ. ಮದುವೆ ಖರ್ಚನ್ನೆಲ್ಲ ನಾನೇ ನೋಡ್ಕೊತೀನಿ. ಭಾಗ್ಯ, ಅರ್ಥ ಮಾಡ್ಕೊ. ನೀನು 1,000 ರೂಪಾಯಿ ಹೊಂದಿಸ್ಬೇಕಾದ್ರೇ ತುಂಬ ಒದ್ದಾಡ್ತೀಯ. ಅಂಥದ್ರಲ್ಲಿ ನಾವು ಮದುವೆ ಗ್ರ್ಯಾಂಡಾಗಿ ನಡಿಬೇಕು ಅಂತ ಹೇಳ್ತಾ ಇದ್ದೀವಿ. ನನ್ನ ಬಿಸ್ನೆಸ್ ಕ್ಲೈಂಟ್, ದೊಡ್ಡ ದೊಡ್ಡ ಕಂಪ್ನಿ CEO ಎಲ್ಲ ಬರ್ತಾ ಇದ್ದಾರೆ. ಅವ್ರ ಮುಂದೆ ನಮ್ಮ ಸ್ಟ್ಯಾಂಡರ್ಡ್ ಕಡಿಮೆ ಆಗೋದು ನಂಗೊಂದು ಸ್ವಲ್ಪನೂ ಇಷ್ಟ ಇಲ್ಲ. ಅದು ಅಲ್ಲದೆ ಅವ್ರ ಎಕ್ಸ್ಪೆಕ್ಟೇಷನ್ ರೀಚ್ ಆಗೋದು ನಿಮಗೆ ಕಷ್ಟ ಆಗೋದು. ಅದಕ್ಕೋಸ್ಕರನೇ ಬೇಡ ಮೇಡಮ್ ಅಂತ ಹೇಳಕ್ ಹೋದಾಗ ಭಾಗ್ಯರಮ್ಮ, ಭಾಗ್ಯ, ಅವ್ರು ಹೇಳ್ತಾ ಇರೋದು ಸರಿಯಾಗಿದೆ ಕಣೆ. ಬಿಗ್ರೆ, ನೀವು ಸರಿಯಾಗಿ ಹೇಳಿದ್ದೀರಾ. ನಾವೇ ಮಾಡ್ತೀವಿ ಅಂತ ಒಪ್ಕೊಂಡು ನಿಮ್ಮ ನಿರೀಕ್ಷೆನ ಪೂರೈಸೋಕ್ಕಾಗಿಲ್ಲ ಅಂದರೆ ನಿಮ್ಮ ಮರ್ಯಾದೆನೇ ಹೋಗೋದು. ಅದಕ್ಕೆ ನೀವು ಹೇಳಿರೋ ಉಪಯೋಗ ಚೆನ್ನಾಗಿದೆ, ಅದನ್ನೇ ಮಾಡಿಬಿಡೋಣ. ಸರಿಯಾಗಿದ್ರೆ ಇನ್ನೆಲ್ಲಾನು ನಾನು ಹೇಳಿದಾಗೆ ನಡೆಯುತ್ತೆ. ನೀವು ನಿಮ್ಮ ಕಡೆಯಿಂದ ಹುಡುಗಿಗೆ ಬೇಕಾದ ಸಿದ್ಧತೆನ ಮಾಡ್ಕೊಳ್ಳಿ ಸಾಕು. ನಾಳೆ ಹಾಲಿಗೆ ಬಂದ್ಬಿಡಿ. ವರಪೂಜೆ, ಬಳೆಶಾಸ್ತ್ರ ಎಲ್ಲ ಅಲ್ಲೇ ಮಾಡಿಬಿಡೋಣ. ಭಾಗ್ಯ, ನೀನೇನು ತಲೆ ಕೆಡಿಸ್ಕೋಬೇಡ, ಎಲ್ಲ ಚೆನ್ನಾಗೇ ಆಗುತ್ತೆ. ನಾನೆಲ್ಲ ನೋಡ್ಕೊತೀನಿ.